ಕನಕಪುರದಲ್ಲಿ BJP ಮತ್ತು JDS ಕಾರ್ಯಕರ್ತರ ಸಭೆ ನಿಜವಾಗ್ಲೂ ಬಹಳ ಒಂದು ಆತ್ಮಸ್ಥೈರ್ಯವನ್ನು ಮತ್ತು ಆತ್ಮವಿಶ್ವಾಸವನ್ನು ಕೊಟ್ಟಿದೆ. ಕಿಕ್ಕಿರಿದು ಈ ಉರಿ ಬಿಸಿಲಲ್ಲಿ ಕಿಕ್ಕಿರಿದು ಜನ ಬಂದಿದ್ದಾರೆ. ಅವರಲ್ಲಿ ಉತ್ಸಾಹ ಇದೆ, ಆತ್ಮಸ್ಥೈರ್ಯ ಇದೆ. ಹೀಗಾಗಿ ಇದನ್ನು ನೋಡಿದರೆ ನನಗೆ ಗೆಲ್ಲೋದ್ರಲ್ಲಿ 100% ಖಚಿತ ಅಂತ ಅನಿಸುತ್ತೆ ನನಗೆ. ಇಲ್ಲ, ಅದು ನಂಬರ್ಸ್ ಹೇಳೋಕ್ಕಾಗಲ್ಲ ಇವಾಗೆಲ್ಲ, ಬಟ್ ಗಣನೀಯವಾಗಿ ಜಾಸ್ತಿ ಇರುತ್ತೆ. ಕಳೆದ ಲೋಕಸಭಾ ಚುನಾವಣೆ ಅಥವಾ ಕಳೆದ ವಿಧಾನಸಭೆ ಚುನಾವಣೆಗೆ ಹೋಲಿಸಿದರೆ ಈ ಸರಿ ಅತಿ ಹೆಚ್ಚು ಮತಗಳನ್ನು ಇವತ್ತು BJP JDS ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ ಭದ್ರಕೋಟೆ ಅಂತ ಕರೀತಾರೆ, ಇಲ್ಲಿ ಹೆಚ್ಚು ಲೀಡ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ, ಹೇಗೆ ಸರ್? ಅಲ್ಲ, ಇವಾಗ ಒಟ್ಟಿನಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಮತಗಳು ಬೀಳುತ್ತೆ. ಗೆಲ್ಲೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮುನಿರತ್ನವರು ರಾಮ ರಾವಣ ಅನ್ನುವಂಥದ್ದು ನೋಡಪ್ಪ, ಅದು ಯಾವುದಕ್ಕೂ ನಾನು ಉತ್ತರ ಇಲ್ಲ, ನೋ ರಿಯಾಕ್ಷನ್. ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗಿದೆ ಸರ್, ಅಲ್ಲಿ ಓಡಾಟ ನಡೆಸ್ತಾ ಇದ್ದೀರಾ? ಈಗ ಬಹುಶಃ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರಲ್ಲೇ ಇದೆ. ಓಕೆ, ಅಲ್ಲ ಆದರೂ ನೀವು ಹತ್ರದಿಂದ ಹೋಗ್ತಾ ಇದ್ದೀರಾ? ಇಲ್ಲ ಇಲ್ಲ, ಪ್ರಶ್ನೆಗೆ ಉತ್ತರ ಬಹುಶಃ ಮಾಧ್ಯಮದ ಸ್ನೇಹಿತರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸರ್, ಒಂದೇನಂತಂದ್ರೆ ತಮಗೆ ಕ್ಷೇತ್ರ ಪರಿಚಯ ಇಲ್ಲ, ಹಾಗಾಗಿ ಹಿನ್ನಡೆ ಆಗಬಹುದು. ಜನ ಪರಿಚಯ ಇದ್ದಾರೆ, ಜನ ಬಹಳ ಪರಿಚಯ ಇದ್ದಾರೆ. ಈಗ ನೋಡಿ, ಇಲ್ಲೇನೆ ಎಲ್ಲ ಇಲ್ಲೇ ಕಾಲಿಗೆ ಬೀಳ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ನೀವು ನಿಂತಿರೋದು ನಮ್ಮ ಪುಣ್ಯ, ಈ ಸರಿ ನಿಮ್ಮ ಋಣ ತೀರಿಸ್ತೀವಿ. ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆ ಪ್ರೀತಿಗೆ, ಸಂಪತ್ತಿಗೆ ಬೆಲೆ ಕಟ್ಬೋದು, ಆ ಪ್ರೀತಿಗಂತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸರ್, ಈಗ ಟೀಕೆ ಟಿಪ್ಪಣಿಗಳಿಗೆಲ್ಲ ಏನು ಉತ್ತರ ಕೊಡ್ತೀರಿ? ನಿಮ್ಮ ವಿರುದ್ಧ ಸಾಕಷ್ಟು ಸ್ಮೈಲ್ ಮಾಡಲ್ಲ. ಸರ್, ಇವತ್ತು ಕನಕಪುರದಲ್ಲಿ JDS BJP ಇವತ್ತು BJP ಮತ್ತು JDS ಜಂಟಿ ಸಭೆ ಇದೆ. ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೋಗಿ ಕೆಲಸ ಮಾಡುವಂಥ ಕಾರ್ಯಕ್ರಮ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ಇಷ್ಟು ಒಗ್ಗಟ್ಟಾಗಿ ನಾವೆಲ್ಲರೂ ಸೇರಿದ್ದೀವಿ. ನಾನಿರ್ಬೋದು, ಯೋಗೇಶ್ವರ ಇರ್ಬೋದು, ನಮ್ಮ ಮಂಜು ಇರ್ಬೋದು, ಎಲ್ಲರೂ ಸೇರಿದ್ದೀವಿ. ಖಂಡಿತವಾಗ್ಲೂ ಈ ಕ್ಷೇತ್ರನ ನಾವು ಗೆಲ್ತೇವೆ. ಸಾಕಷ್ಟು ಇಲ್ಲಿ ಹೋರಾಟ ಪ್ರಾರಂಭವಾಗಿದೆ. ಮೈತ್ರಿ ಅಭ್ಯರ್ಥಿ ವಿರುದ್ಧ ಕೂಡ ಕುಟುಂಬ ರಾಜಕಾರಣ ಆರೋಪ ನೋಡಿ, ಟೀಕೆಗಳನ್ನ ಮಾಡ್ತಿದ್ದಾರೆ ಸರ್ ವಿರೋಧ ಪಕ್ಷ. ಮೈತ್ರಿ ಅಭ್ಯರ್ಥಿ ಕುಟುಂಬ ರಾಜಕಾರಣ ಅನ್ನೋದು ಡಾಕ್ಟ್ರಿಗೆ ಅನ್ವಯಿಸಲ್ಲ. ಡಾಕ್ಟ್ರ್ ಇವತ್ತವರೆಗೂ ದೇವೇಗೌಡರ ಅಳಿಯ ಅಂತಾಗಲಿ ಎಲ್ಲೂ ಗುರುತಿಸ್ಕೊಂಡಿಲ್ಲ. ಡಾಕ್ಟ್ರು ಅವರ ಸ್ವಂತ ಶಕ್ತಿ ಮೇಲೆ, ಅವ್ರ ಶ್ರಮದಿಂದ ಇವತ್ತು ಅವ್ರಿಗಿರ್ತಕ್ಕಂಥ ಹೆಸರು ಮೇಲೆ ಸ್ಪರ್ಧೆ ಮಾಡ್ತಾ ಇರೋದು. ಸರ್, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತಗಳಿವೆ ಅಂತೇಳಿ ಈಗ ಇಬ್ಬರು ಒಂದಾಗಿರೋದ್ರಿಂದ ನೋಡಿ, ಈ ಬಾರಿ ಕನಕಪುರದಲ್ಲಿ ನಾವು ಲೀಡ್ ತಗೊತಾ ಇದ್ದೀವಿ. ಖಂಡಿತವಾಗ್ಲೂ ಲೀಡ್ ಬರುತ್ತೆ. ನೋಡಿ, ಭದ್ರಕೋಟೆ ಭಾಳಷ್ಟು ಕೋಟೆಗಳು ನಾವು ನೋಡಿದ್ದೀವಿ, ಯಾವ್ಯಾವ ಕೋಟೆಗಳು ಏನಾಗಿದೆ ಅಂತ. ಅದಕ್ಕೆ ಭಾಳಷ್ಟು ಉದಾಹರಣೆಗಳು ಇದೆ. ತುಂಬ ಕೋಟೆಗಳು ನೋಡಿದ್ದೀವಿ ಚರಿತ್ರೆಯಲ್ಲಿ. ಇವತ್ತು ಯಾವ ಕೋಟೆನೂ ಉಳಿದಿಲ್ಲ. ಇಲ್ಲಿ ಒಂದೇ ಒಂದು ಕೋಟೆ ಉಳಿದಿರೋದು ಹೇಳ್ರಿ ನೋಡೋಣ. ಇದು ಯಾವುದಾದ್ರು ಇದ್ರೆ ಹೇಳಿ. ಮತ್ಕರಿದು ಉಳಿದಿದೆಯಾ? ಟಿಪ್ಪುದು ಉಳಿದಿದೆಯಾ? ವಿಜಯನಗರ ಸಾಮ್ರಾಜ್ಯ ಉಳಿದಿದೆಯಾ? ಯಾರ್ದು ಉಳಿದಿದೆ? ಯಾವ ಕೋಟೆನೂ ಉಳಿದಿಲ್ಲ. ಇದು ಅದೇ ಆಗೋದು. ಖಂಡಿತವಾಗ್ಲೂ ರಾಮ ರಾವಣರ ಯುದ್ಧ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನ ತೀರ್ಪು ಕೊಡ್ತಾರಲ್ಲ, ಅವತ್ತೇ ಗೊತ್ತಾಗ್ತದೆ. ಮೈತ್ರಿ ಅಭ್ಯರ್ಥಿ 100% ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರ ಸಚಿವರಾಗ್ತಾರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.